ಹೈಸ್ಕೂಲ್ ಹುಡುಗಿರು ಪ್ರೆಗ್ನೆಂಟ್, ತಪ್ಪು ಯಾರದ್ದು? ಶಾಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ್. ಕರ್ನಾಟಕ ರಾಜ್ಯದಲ್ಲಿ ಗರ್ಭಿಣಿ ಆದಂತಹ ಬಾಲಕಿಯರ ಸಂಖ್ಯೆ ಬರೋಬ್ಬರಿ 42,000. 18,000 ಕೇಸ್ಗಳು ಪೋಕ್ಸೋ ಪ್ರಕರಣದಲ್ಲಿ ದಾಖಲಾಗಿವೆ. ಇವತ್ತು ವಸತಿ ಶಾಲೆಗಳಲ್ಲಿ ಇರ್ತಕ್ಕಂತಹ ಬಾಲಕಿಯರು ಕೂಡ ಗರ್ಭಿಣಿ ಆಗ್ತಾ ಇರೋದು ವಿಪರ್ಯಾಸವನ್ನು ಮೂಡಿಸಿದೆ. ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಬಾಲಕಿಯರು ಗರ್ಭಿಣಿ ಆಗುವಂಥದ್ದು, ಅದರಲ್ಲೂ ಕೂಡ ಅಪ್ರಾಪ್ತ ಬಾಲಕಿಯರು ಗರ್ಭಿಣಿ ಆಗುವಂತಹ ಪ್ರಕರಣಗಳು ಒಂದು ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ. ಮೊದಲು ಕೂಡ ಆಗ್ತಾ ಇತ್ತು, ಆದರೆ ಇತ್ತೀಚೆಗಂತೂ ಜಾಸ್ತಿನೇ ಆಗಿದೆ. ಅದರಲ್ಲೂ ಕೂಡ ಹೈಸ್ಕೂಲ್ ಹಂತದಲ್ಲಿ ಇರುವಾಗಲೇ, ಇನ್ನೂ 18 ವರ್ಷಗಳ ಆಗಿರೋದಿಲ್ಲ, 14ರಿಂದ 18 ವರ್ಷದ ಒಳಗಿನ ಯುವತಿಯರೇ ಅಥವಾ ಬಾಲಕಿಯರೇ ಗರ್ಭಿಣಿ ಆಗ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಅವರು ಗರ್ಭಿಣಿ ಆದಾಗ ಅದಕ್ಕೆ ಕಾರಣ ಆದವರು ಜೈಲು ಸೇರ್ತಾ ಇದ್ದಾರೆ, ಇವರು ಬಾಲಮಂದಿರವನ್ನು ಸೇರ್ತಾ ಇದ್ದಾರೆ. ಹಾಗಾಗಿ ಅವನು ಜೈಲು, ಈಕೆ ಬಾಲಮಂದಿರದತ್ತ ಅನ್ನುವಂತಹ ಕಥೆಯಾಗಿದೆ. ಮೊದಲೆಲ್ಲ ನಾವೆಲ್ಲ ಚಿಕ್ಕವರಿದ್ದಾಗ, ಹೈಸ್ಕೂಲ್ನಲ್ಲಿರುವಾಗ ಅಥವಾ ಮೊದಲಿನ ದಿನಗಳಲ್ಲಿ ಒಂದು ಹುಡುಗಿಯನ್ನ ಮಾತನಾಡಿಸಬೇಕಾದ್ರೆ ಬಹಳಷ್ಟು ಹರಸಾಹಸ ಪಡಬೇಕಾಗಿತ್ತು. ಪ್ರೀತಿ ಪ್ರೇಮ ಮಾಡಬೇಕಾದ್ರೆ ಬಹಳಷ್ಟು ಕಷ್ಟಗಳನ್ನ ಪಡಬೇಕಿತ್ತು. ಯಾಕಂತ ಹೇಳಿದ್ರೆ ಆವಾಗ ಮೊಬೈಲ್ಗಳು ಇರಲಿಲ್ಲ, ಕಮ್ಯುನಿಕೇಶನ್ ಗ್ಯಾಪ್ ಆಗ್ತಾ ಇತ್ತು, ಕಮ್ಯುನಿಕೇಶನ್ ಮಾಡೋದಕ್ಕೆ ಸರಳವಾದಂತಹ ಮಾರ್ಗಗಳು ಇರಲಿಲ್ಲ. ಇವತ್ತು ಮೊಬೈಲ್ಗಳು ವಿಪರೀತವಾಗಿ ಹೆಚ್ಚಾಗಿರೋದ್ರಿಂದಾಗಿ ಕಮ್ಯುನಿಕೇಶನ್ ಬೇಗ ಆಗತ್ತೆ. ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟ್ನಂತಹ ಆ್ಯಪ್ಗಳು ಕೂಡ ಬಂದಿದೆ. ಅದರಲ್ಲೇ ಪರಿಚಯ ಆಗುತ್ತೆ, ಮೋಹ ಆಗುತ್ತೆ, ಸ್ನೇಹ ಆಗುತ್ತೆ, ಪ್ರೀತಿ ಆಗುತ್ತೆ. ಇವುಗಳೆಲ್ಲದರ ಮೂಲಕವಾಗಿ ಮೋಹ ಬಹಳಷ್ಟು ವಿಪರೀತವಾಗಿ ಹುಡುಗ ಮತ್ತು ಹುಡುಗಿಯರ ಮಧ್ಯೆ ದೈಹಿಕ ಸಂಬಂಧಗಳು ಬಹುಬೇಗ ಏರ್ಪಡುತ್ತೆ. ಇವೆಲ್ಲ ಕಾರಣಗಳಿಂದಾಗಿ ಇವತ್ತು ಬಾಲಕಿಯರು ಬಹಳಷ್ಟು ಗರ್ಭಿಣಿ ಆಗುವಂತಹ ಪ್ರಸಂಗಗಳು ಹೆಚ್ಚಾಗ್ತಾ ಇದೆ. ಇದು ವಾಸ್ತವ, ಎಲ್ರಿಗೂ ಕೂಡ ಗೊತ್ತಿರುವಂತದ್ದೇ. ಆದ್ರೆ ಇದನ್ನ ತಡೆಯೋದಕ್ಕೆ ಸರ್ಕಾರಗಳು ವಿಫಲ ಆಗ್ತಾ ಇದೆ, ತಡೆಯೋದಕ್ಕೆ ಪೋಷಕರು ಕೂಡ ವಿಫಲ ಆಗ್ತಾ ಇದ್ದಾರೆ, ಶಾಲೆಗಳಲ್ಲಿರ್ತಕ್ಕಂಥ ಶಿಕ್ಷಕರು ಕೂಡ ವಿಫಲ ಆಗ್ತಾ ಇದ್ದಾರೆ. ಇವೆಷ್ಟೆಲ್ಲ ಕಾರಣಗಳಿದ್ರೂ ಕೂಡ ಸರ್ಕಾರಗಳು ಕುಂಟು ನೆಪವನ್ನು ಹೇಳ್ತಾ ಇದ್ದಾರೆ. 2021ರಿಂದ 2025 ತನಕದ ಅಂಕಿ ಅಂಶಗಳನ್ನು ಗಮನಿಸಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಗರ್ಭಿಣಿ ಆದಂತಹ ಬಾಲಕಿಯರ ಸಂಖ್ಯೆ ಬರೋಬ್ಬರಿ 42,000. 42,000 ಬಾಲಕಿಯರು ಗರ್ಭಿಣಿ ಆದ್ರೂ ಕೂಡ ಅದರಲ್ಲಿ ಶಿಕ್ಷೆ ಆದದ್ದು ಕೇವಲ 700 ಜನರಿಗೆ ಮಾತ್ರ. ಯಾಕಂತ ಹೇಳಿದ್ರೆ ಪ್ರಕರಣಗಳು ದಾಖಲಾದದ್ದು 18,000 ಮಾತ್ರ. 42,000 ಜನ ಬಾಲಕಿಯರು ಗರ್ಭಿಣಿಯರಾಗಿದ್ದಾರೆ. ಅದರಲ್ಲಿ 18,000 ಕೇಸ್ಗಳು ಪೋಕ್ಸೋ ಪ್ರಕರಣದಲ್ಲಿ ದಾಖಲಾಗಿವೆ. ಶಿಕ್ಷೆ ಆದದ್ದು ಮಾತ್ರ 704 ಜನರಿಗೆ ಮಾತ್ರ. ಸರ್ಕಾರಗಳನ್ನ ಕೇಳಿದಾಗ ಸರ್ಕಾರ ಬಾಲ್ಯ ವಿವಾಹಗಳು ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ ಸರ್ಕಾರಗಳಿಗೆ ತಡೆಯೋದಕ್ಕೆ ಆಗೋದಿಲ್ಲ. ಎಷ್ಟೋ ಕಡೆಗಳಲ್ಲಿ ಕದ್ದು ಮುಚ್ಚಿ ಸರ್ಕಾರ ಅಥವಾ ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರಚಿ ಬಾಲ್ಯ ವಿವಾಹವನ್ನ ಮಾಡಿದ್ರು ಕೂಡ ಎಷ್ಟೋ ಪ್ರಕರಣಗಳು ಇವತ್ತು ಬಹುತೇಕವಾಗಿ ಹೊರಗೆ ಬರ್ತಾ ಇದೆ. ಎಲ್ರಿಗೂ ಗೊತ್ತಿದ್ದು ಕೂಡ, ಅದರಲ್ಲಿ ಯಾರೆಲ್ಲ ಶಾಮೀಲಾಗಿದ್ದಾರೆ ಅಂತ ಗೊತ್ತಿದ್ರು ಕೂಡ ಮಾಡ್ತಾ ಇದ್ದಾರೆ. ಓಕೆ, ಇದನ್ನ ಒಂದು ಮಟ್ಟಿಗೆ ಆಚೆ ಇಡೋಣ. ದಾಖಲೆ ಆದ ನಂತರ ಆದರೂ ಆಗುತ್ತಲ್ವಾ? ಅಂದ್ರೆ ಬಾಲಕಿಯರು ಗರ್ಭಿಣಿ ಆದ ನಂತರ, ಆಕೆ ಹೆರಿಗೆ ಆದ ನಂತರ ಅದಾದ್ರೂ ಮಾಹಿತಿ ಆಸ್ಪತ್ರೆಗೆ ಗೊತ್ತಾಗುತ್ತೆ, ಆಸ್ಪತ್ರೆಯಿಂದ ಕೇಸನ್ನ ಮಾಡಬಹುದಲ್ವಾ? ಅದು ಕೂಡ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಅದು ವಿಫಲ ಆಗ್ತಾ ಇದೆ. ಇನ್ನೊಂದು ಕಡೆಗಳಲ್ಲಿ ಬಾಲ್ಯ ವಿವಾಹ ಆಗುತ್ತೆ ಅಂತ ಅನ್ಕೊಂಡ್ರು ಕೂಡ 2021ರಿಂದ 2025 ತನಕ 900 ಕೇಸ್ಗಳು, ಸರಾಸರಿ 900 ಕೇಸ್ಗಳು ಮಾತ್ರ ಬಾಲ್ಯ ವಿವಾಹ ಆಗಿದೆ. ಅದರಲ್ಲೇ ಶಿಕ್ಷೆ ಆಗಿದ್ದು ಕೇವಲ 4 ಜನರಿಗೆ ಮಾತ್ರ ಶಿಕ್ಷೆ ಪ್ರಕಟ ಆಗಿದೆ. ಇನ್ನು ಕೆಲವು ಕೇಸ್ಗಳು ಕೂಡ ವಿಚಾರಣೆಯ ಹಂತದಲ್ಲೇ ಇವೆ. ಎಷ್ಟೋ ಕಡೆಗಳಲ್ಲಿ ಸರ್ಕಾರ ಹೇಳುತ್ತೆ, ಖಾಸಗಿ ಆಸ್ಪತ್ರೆಗಳಿಂದ ನಮಗೆ ಬಾಲ ಗರ್ಭಿಣಿಯರ ಮಾಹಿತಿ ಸಿಗೋದಿಲ್ಲ, ಕರೆಕ್ಟ್ ಆಗಿ ಅವರಿಗೆ ವಿವರವನ್ನು ಕೊಡ್ತಾ ಇಲ್ಲ ಅಂತ ಹೇಳಿ. ಕ್ರಮವನ್ನ ಕೈಗೊಳ್ಳಿ. ಯಾಕೆ ಆಗೋದಿಲ್ಲ? ಬರೀ ಕ್ರಮಗಳನ್ನ ಕೈಗೊಳ್ತೇವೆ, ಕಠಿಣ ಕ್ರಮಗಳನ್ನ ಕೈಗೊಳ್ತೇವೆ ಅಂತ ಹೇಳ್ತಿರಲ್ವಾ? ಅದೇ ಖಾಸಗಿ ಆಸ್ಪತ್ರೆಯ ವಿರುದ್ಧವೇ ಕಠಿಣವಾದಂತಹ ಕ್ರಮಗಳನ್ನ ಕೈಗೊಳ್ಳಿ. ಯಾರು ಬಾಲ್ಯ ವಿವಾಹ ಮಾಡ್ತಾರೆ ಅವರ ವಿರುದ್ಧ ಕಠಿಣ ಕ್ರಮಗಳನ್ನ ಕೈಗೊಳ್ಳಿ. ಯಾರು ಬಾಲ ಗರ್ಭಿಣಿಯರು ಆಗಿದ್ದಾರೆ, ಯಾರು ಆಗೋಕೆ ಕಾರಣ, ಅವರ ಮೇಲೆ ಕಠಿಣ ಕ್ರಮಗಳನ್ನ ಕೈಗೊಳ್ಳಿ. ಅಂದಾಗ ಮಾತ್ರ ಇಂಥವುಗಳನ್ನ ತಡೆಗಟ್ಟೋಕ್ಕೆ ಆಗೋದೇ ಹೊರತು ಬರೀ ನಾನು ಲಿಖಿತವಾಗಿ ಅಥವಾ ಏನು ದಾಖಲೆಯಲ್ಲಿ ಮಾತ್ರ ಕ್ರಮಗಳನ್ನ ಅಂತ ಹೇಳಿದ್ರೆ ಆಗೋದಿಲ್ಲ. ಇವತ್ತು ವಸತಿ ಶಾಲೆಗಳಲ್ಲಿ ಇರ್ತಕ್ಕಂತಹ ಬಾಲಕಿಯರು ಕೂಡ ಗರ್ಭಿಣಿ ಆಗ್ತಾ ಇರೋದು ವಿಪರ್ಯಾಸವನ್ನು ಮೂಡಿಸುತ್ತೆ. ಯಾಕಂತ ಹೇಳಿದ್ರೆ ಬಾಲಕಿಯರ ಶಾಲೆ ಕೂಡ ಅಲ್ಲೇ ಇರುತ್ತೆ, ಹಾಸ್ಟೆಲ್ ಕೂಡ ಅಲ್ಲೇ ಇರುತ್ತೆ. ಆ ಕಾಂಪೌಂಡಿನ ಒಳಗಡೆ ಇನ್ನೊಬ್ರು ಯಾರು ಕೂಡ ಬರೋದಕ್ಕೆ ಆಗೋದಿಲ್ಲ. ಹಾಗಾದ್ರೆ ಅವ್ರು ಎಲ್ಲಿ ದಾರಿ ತಪ್ತಾ ಇದ್ದಾರೆ, ಎಲ್ಲಿ ಹೋದಾಗ ಅವರು ಮೀಟ್ ಆಗ್ತಾರೆ, ಎಲ್ಲಿ ಹೋದಾಗ ಅವರು ದೈಹಿಕ ಸಂಪರ್ಕವನ್ನು ಬೆಳೆಸ್ತಾರೆ ಅನ್ನೋದು ಯಾಕೆ ಗೊತ್ತಾಗ್ತಾರೆ? ಇದರಲ್ಲಿ ಪೋಷಕರು ಕೂಡ ಬಹಳಷ್ಟು ಗಮನ ವಹಿಸಬೇಕು. ತಮ್ಮ ಮಕ್ಕಳು ಅಥವಾ ತಮ್ಮ ಮಗಳು, ಮಗ ಎಲ್ಲಿ ಹೋಗ್ತಾ ಇದ್ದಾರೆ ಅಂತೇಳಿ ಜಾಗೃತಿಯನ್ನು ವಹಿಸಬೇಕು.
ತಮ್ಮ ಮಕ್ಕಳು ಕರೆಕ್ಟಾಗಿ ಶಾಲೆಗೆ ಹೋಗ್ತಿದ್ದಾರಾ, ಮೊಬೈಲ್ನ ಎಷ್ಟೊತ್ತು ಯೂಸ್ ಮಾಡ್ತಾ ಇದ್ದಾರೆ, ಮೊಬೈಲಲ್ಲಿ ಯಾವೆಲ್ಲ ಆ್ಯಪ್ಗಳಿದೆ, ಏನೆಲ್ಲ ಉಪಯೋಗ ಮಾಡ್ತಾರೆ ಅಂತ ಹೇಳಿ ತಂದೆ ತಾಯಿಗಳು ಕೂಡ ಎಚ್ಚೆತ್ತುಕೊಳ್ಬೇಕು. ಹಾಗಾಗಿ ಸರ್ಕಾರ, ಪೋಷಕರು, ಮುಖ್ಯವಾಗಿ ಆ ಬಾಲಕ ಬಾಲಕಿಯರಿಗೆ ಸ್ವಲ್ಪ ಗಮನ ಇರಬೇಕು. ಯಾಕಂತ ಹೇಳಿದ್ರೆ ಕಲಿಯುವ ವಯಸ್ಸಲ್ಲಿ ಪ್ರೀತಿ, ಪ್ರೇಮ, ಮೋಹ, ಪ್ರಣಯ ಅಂತ ಹೇಳಿ ಹೋದರೆ ನಿಮಗಷ್ಟೇ ಅಲ್ಲ, ಮುಂದೆ ನಿಮ್ಮ ತಂದೆ ತಾಯಿಯೂ ಕೂಡ ಅಪಮಾನಕರ. ಹಾಗಾಗಿ ಎಲ್ಲರೂ ಕೂಡ ಇದರ ಬಗ್ಗೆ ಎಚ್ಚೆತ್ತುಕೊಂಡಾಗ ಮಾತ್ರ ಇಂತಹ ಪ್ರಕರಣಗಳನ್ನು ತಡೆಯೋದಕ್ಕೆ ಸಾಧ್ಯ ಅಂತ ಹೇಳುವ ಪ್ರಯತ್ನ ನಮ್ದಾಗಿತ್ತು. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ, ಇದು ಸಾಮಾಜಿಕ ಚಿಲುಮೆ. ಮುಧೋಳದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಶ್ರೀ ಸಂಗಮನಾಥ್ ಇಂಟರ್ ನ್ಯಾಷನಲ್ ಸಿಬಿಎಸ್ಇ ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮಾಧ್ಯಮ ಸ್ಕೂಲಿನಲ್ಲಿ ಅಡ್ಮಿಷನ್ ಆರಂಭವಾಗಿದೆ. ನುರಿತ ಬೋಧಕರು, ಡಿಜಿಟಲ್ ಕ್ಲಾಸ್ ರೂಮ್, ಸುಸಜ್ಜಿತ ವಿಜ್ಞಾನ, ಗಣಿತ, ಕಂಪ್ಯೂಟರ್ ಲ್ಯಾಬ್ಗಳು, ವಿಶಾಲವಾದ ಆಟದ ಮೈದಾನ, ಸ್ಕೂಲ್ ಬಸ್ ಸೌಲಭ್ಯಗಳಿವೆ. ಇಷ್ಟೇ ಅಲ್ಲದೆ ವಸತಿ ಶಾಲೆಗಳಿಗೆ ಆಯ್ಕೆಯಾಗಲು ಬೇಕಾದ ಉಚಿತ ಕೋಚಿಂಗ್ ನೀಡಲಾಗುತ್ತೆ. ಸುಂದರ ಪರಿಸರ ಮಕ್ಕಳ ಕಲಿಕೆಗೆ ಮುದ ನೀಡುವಂತಿದೆ. ನರ್ಸರಿಯಿಂದ 10ನೇ ತರಗತಿ ತನಕ ಒಂದೇ ಸೂರಿನಡಿ ಗುಣಮಟ್ಟದ ಶಿಕ್ಷಣ ಕಲಿಯುವ ಅವಕಾಶ ನಿಮ್ಮದಾಗಿಸಿ. ಸತತ 13 ವರ್ಷಗಳಿಂದ ಎಸ್ಎಸ್ಎಲ್ಸಿಯಲ್ಲಿ 100% ಫಲಿತಾಂಶ ಬಂದಿದೆ. ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಲಿಕೆಗೂ ಹೆಚ್ಚಿನ ಒತ್ತು ಕೊಡುತ್ತೇವೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.